ಯೋಜನೆ ಹಣದ ಬಗ್ಗೆ ನಮಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಸರ್ಕಾರದವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು, ಸೊ ನಾವು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಜನರಿಗೆ ಕನ್ಫ್ಯೂಷನ್ ಆಗುವಂಥ ರೀತಿ ಬಂದುಬಿಟ್ಟಿದೆ. ಸೊ ಈ ಹಣ ಯಾವಾಗ ಬರುತ್ತೆ, ಏನು 20ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ತಲುಪಿಲ್ಲ. ಸೊ 21, 22, 23, 24 ಆಲ್ಮೋಸ್ಟ್ 4ರಿಂದ 5 ಕಂತು ಆಗ್ತಾ ಬಂತು. ಸೊ ಈ ಹಣ ಯಾವತ್ತು ಬರುತ್ತೆ, ಕೊಡ್ತಾರಾ ಇಲ್ವಾ, ಸರ್ಕಾರದವ್ರು ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರಾ ಅಂತಕ್ಕಂಥ ಒಂದು ಡೌಟು ಸೊ ನಿಮ್ಮೆಲ್ಲರಲ್ಲೂ ಇದೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವತ್ತು ಬಿಡುಗಡೆ ಆಗುತ್ತೆ, ಇದಕ್ಕೆ ಏನೆಲ್ಲ ಗೊಂದಲಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಂದಿಲ್ಲ. 21ನೇ ಕಂತಿನ ಹಣ, 22ನೇ ಕಂತಿನ ಹಣ ಹಾಕ್ತೀವಿ, ಆಲ್ರೆಡಿ ಹಾಕಿಬಿಟ್ಟಿದ್ದೀವಿ ನಾವು. ನಮ್ಮ ಕಡೆಯಿಂದ ಹೋಗಿದೆ, ಚೆಕ್ ಪಾಸ್ ಆಗಿದೆ. ಸೊ ಈ ಥರದ್ದೆಲ್ಲ ಕಥೆಗಳನ್ನು ಹೇಳ್ತಾ ಬಂದರು. ಸೊ ನಾವು ಅದನ್ನು ಕೇಳ್ಕೊಂಡ್ವಿ. ಅವ್ರು ಹೇಳಿದಾಗೆಲ್ಲ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳನ್ನ ನಾವು ಕೊಡ್ತಾ ಬಂದ್ವಿ. ಸೊ ದಯವಿಟ್ಟು ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಸರ್ಕಾರದವರು ಏನು ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡಿರ್ತಾರಲ್ವ ಅದನ್ನು ತಲುಪಿಸ್ತಕ್ಕಂಥ ಒಂದು ಕಾರ್ಯ ಅಷ್ಟೇ ನಮ್ಮದಾಗಿರುತ್ತೆ. ಅದರ್ವೈಸ್ ನಾವೇನಿಲ್ಲಿ ಬಂದು ನಾವು ಸರ್ಕಾರ ನಡೆಸ್ತಾ ಇಲ್ಲ, ನಾವು ಕೈಯಿಂದ ದುಡ್ಡನ್ನ ಕೊಡ್ತಾ ಇಲ್ಲ, ಸೊ ನಾವಾಗಿ ಬಂದು ಇಲ್ಲೇನು ಹೇಳ್ತಾ ಇಲ್ಲ. ಈ ಒಂದು ವಿಚಾರ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಇವಾಗ 20ನೇ ಕಂತಿನ ಹಣ ನೋಡೋದಾದರೆ 20ನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ, ಅಂದರೆ ಹಾಕಿದ್ದಾರೆ. ಸೊ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಒಂದು 0.5% ಅಥವಾ 10% ಜನರಿಗೆ ಹಣ ಬಂದಿಲ್ಲ ಅನ್ಕೊತೀನಿ. ಸೊ ಅದಾದ ನಂತರ 21, 22ನೇ ಕಂತಿನ ಹಣನ ನಾವು ಆಲ್ರೆಡಿ ಹಾಕಿದ್ದೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ. ಸೊ ಕಳೆದ ತಿಂಗಳ ವೀಡಿಯೋಗಳನ್ನೆಲ್ಲ ನೀವು ನೋಡ್ತಾ ಹೋಗಿ. ಸೊ ಅವರೇ ಹೇಳಿರೋದು 21, 22ನೇ ಕಂತಿನ ಹಣ ಆಲ್ಮೋಸ್ಟ್ ಅದು ಬಿಡುಗಡೆ ಆಗಿದೆ. ಇನ್ನೇನು 23 ಬ್ಯಾಲೆನ್ಸ್ ಇದೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ. ಸೊ ಅದಾಗಿ 1 ತಿಂಗಳಾದ್ರೂ 21, 22ನೇ ಕಂತಿನ ಹಣ ಯಾವ ಒಂದು ಫಲಾನುಭವಿಗಳ ಖಾತೆಗಳಿಗೂ ಬಂದಿಲ್ಲ. ಅಂದರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಸರ್ಕಾರದ ಬಳಿ ಹಣ ಇದೇನೋ ಇಲ್ವೋ ಗೊತ್ತಿಲ್ಲ. ಸೊ ವಿಪಕ್ಷದವರು ಆ ಥರ ಮಾತಾಡ್ತಾ ಇದ್ದಾರೆ ಅಥವಾ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಿಂತ ಬದಲಾಗಿ ಸೊ ಈ ಒಂದು ಘೋಷಣೆಗಳನ್ನು ಹೇಳಿದ್ದಂಥ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಆಗಿದೆ. ನಾವಿಲ್ಲಿ ಯಾರ ಪರ ವಿರೋಧನೂ ನಾವು ಮಾತಾಡ್ತಾ ಇಲ್ಲ. ಸೊ ಈ ಒಂದು ಸರ್ಕಾರನೇ ಏನಂತ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಅಧಿಕಾರ ಮುಗಿಯೋವರೆಗೂ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಸೊ ಅವರ ಮಾತಿಗೆ ಅವರು ಬದ್ಧರಾಗಿರ್ಬೇಕೆ ವಿನಃ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸೊ ಅಪೋಸಿಷನ್ ಇದರಲ್ಲಿ ಕುತ್ಕೊಂಡಿರೋರು ಕೇಳ್ತಾರೆ, ಇವರೇ ನಿಲ್ಲಿಸಿದಾರಾ, ದುಡ್ಡು ಕೊಡ್ತಿದ್ದಾರಾ ಇಲ್ವಾ, ಸೊ ಆ ಥರದ್ದು ಬಂದೇ ಬರುತ್ತೆ. ಅದು ಅವರ ಒಂದು ಇಂಟರ್ನಲ್ ವಿಷಯ ಆಗಿರುತ್ತೆ, ಅದನ್ನು ಜನಸಾಮಾನ್ಯರಿಗೆ ಅದು ಬೇಕಿಲ್ಲ. ಸೊ ಏನಿಲ್ಲಿ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಆ ಒಂದು ಯೋಜನೆಗಳನ್ನು ತಲುಪಿಸೋವಂಥ ಕಾರ್ಯ ಮಾತ್ರ ಸರ್ಕಾರ ಮಾಡಬೇಕಾಗುತ್ತೆ. ಅವರ ಒಂದು ಇಂಟರ್ನಲ್ ವಿಷಯಗಳು ಜನರಿಗೆ ಬೇಡವಾಗಿರುತ್ತೆ. ಸೊ ಅದೇ ರೀತಿಯಾಗಿ ಜನ ಹೇಳ್ತಾರೆ, ನೀವು ಸುಮ್ಮನೆ ಸುಳ್ಳು ನ್ಯೂಸನ್ನು ಹೇಳ್ತೀರಾ, ಇಲ್ಲಿ ಬಂದು ನಿಮಗೆ ವಿಡಿಯೋ ಮಾಡೋಕ್ಕೆ ಕಂಟೆಂಟ್ ಇರೋದಿಲ್ಲ, ಬಂದು ಕೂತ್ಕೊಂಡು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತೀರಾ ಅಂತ. ಖಂಡಿತವಾಗ್ಲೂ ನಾವು ಆ ಥರ ಹೇಳ್ತಾ ಇಲ್ಲ. ಸೊ ಅವರೇ ಹೇಳಿದ್ದಾರೆ, ಇವಾಗ ನೋಡಿ ಮೊನ್ನೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ರಿಲೀಸ್ ಆಗಿರೋ ಇಷ್ಟೊತ್ತಿಗಾಗಲೇ ಹಣ ಬರಬೇಕಿತ್ತು. ಸೊ ಇವತ್ತು ಹೇಳ್ತಾ ಇದ್ದಾರೆ, ಸೊ ಇವತ್ತು ಇಲ್ಲ ನಾಳೆ ಅಷ್ಟೊತ್ತಿಗೆ 21ನೇ ಕಂತಿನ ಹಣ ಫಲಾನುಭವಿನೇ ಹೇಳಿದ್ದು 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಇನ್ನೇನು ಎಲ್ಲ ಫಲಾನುಭವಿಗಳಿಗೂ ತಲುಪುತ್ತೆ ಅನ್ನೋ ಸ್ಟೇಟ್ಮೆಂಟ್ನ ಕೊಟ್ಟರು. ಸೊ ಅದಾಗಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿ ಹಾಗೆ ನೆಕ್ಸ್ಟ್ ಡೇನೇ ಕೊಟ್ಟರು ಸ್ಟೇಟ್ಮೆಂಟ್ನ. ಸೊ ಇನ್ನೇನು ವರಮಹಾಲಕ್ಷ್ಮಿ ಬಂತು, ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ನಾವು ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇದು ನಾವು ಹೇಳಿರೋದು ಹಂಗಾದರೆ ಖಂಡಿತವಾಗ್ಲೂ ಇಲ್ಲ, ನಾವು ಹೇಳಿರೋದಲ್ಲ. ಸೊ ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟನ್ನೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 8-10 ದಿನ ಬಾಕಿ ಇದೆ. ಸೊ ಇವಾಗ ಏನಂತ ಹೇಳಿದರೆ ಇವತ್ತು 21ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟು ಸುಳ್ಳು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಯಾರಿಗಾದರೂ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರಿಗೆ ನಿಮಗೇನಾದರೂ 21ನೇ ಕಂತಿನ ಹಣ ಕ್ರೆಡಿಟ್ ಆಗಿತ್ತು ಅಂತ ಹೇಳಿದರೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದರಿಂದ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಹಣ ಬಂದಿದೆ, ಎಷ್ಟೋ ಸಲ ನಾವು ಹಣ ಬರೋದು ಲೇಟ್ ಆಗುತ್ತೆ ಅಂತ ಹಾಕಿದಾಗಲೂ ಹಣ ಬಂದಿರುತ್ತೆ. ಸೊ ಸರ್ಕಾರದವ್ರು ಕೊಟ್ಟಿರೋ ಸ್ಟೇಟ್ಮೆಂಟನ್ನೇ ನಾವು ಕೊಟ್ಟಾಗಲೂ ಹಣ ಬಂದಿರೋಂಥ ಉದಾಹರಣೆಗಳಿದೆ. ಸೊ ಅದೇ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ಬಿಡುಗಡೆ ಮಾಡಿವೆ ಅಂತಿದ್ದಾರೆ. ಬಟ್ ಯಾರಿಗಾದರೂ ಹಣ ತಲುಪ್ತು, 21 ಬಂತು ಅಥವಾ 22ನೇ ಕಂತಿನ ಹಣ ಬಂತು ಅಂತ ಹೇಳಿದರೆ ಅವ್ರು ಒಟ್ಟೊಟ್ಟಿಗೆ 2 ಕಂತನ್ನು ಹಾಕೋದಂತೂ ಸುಳ್ಳು ನನ್ನ ಪ್ರಕಾರ. ಸೊ ಸಪೋಸ್ ಹಾಕಿದ್ದಾರೆ ಅಂತ ಹೇಳಿದರೆ ಯಾರಾದರೂ ಹಣನ ರಿಸೀವ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಸೊ ಇಲ್ಲಿ ಒಂದಷ್ಟು ಜನರಿಗೆ ಬಂದಿದೆ ಅಂದರೆ ಬೇರೆಯವ್ರಿಗೂ ಅದು ಭರವಸೆ. ಸೊ ಅವ್ರಿಗೆ ಬಂದಿದೆ ನಮಗೂ ಬರುತ್ತೆ ಅನ್ನೋ ಒಂದು ಭರವಸೆ ಅಷ್ಟೇ ಇದು. ಸೊ ಅದೇ ರೀತಿಯಾಗಿ ಹಣ ಬಂದಿಲ್ಲ ಅಂದ್ರೂ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗಳನ್ನ ನಾವು ವಿಡಿಯೋದ ಮುಖಾಂತರ ಹೇಳೋದ್ರಿಂದ ಸರ್ಕಾರಕ್ಕೆ ಬೇಗ ತಲುಪುತ್ತೆ. ಸೊ ಬಂದರೂ ಕಮೆಂಟ್ ಹಾಕಿ, ಬಂದಿಲ್ಲ ಅಂದರೂ ಕಮೆಂಟ್ ಹಾಕಿ. ಅದು ಬಿಟ್ಟು ಬೇರೆ ಬೇರೆ ಕಮೆಂಟ್ಗಳನ್ನ ಹಾಕಬೇಡಿ. ನಿಮ್ಮ ರೈಟ್ಸ್ ಏನಿದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.